ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಕೆಲವರಂತೂ ಎಷ್ಟು ಕಷ್ಟ ಹೇಳ್ಕೊತಿದ್ದಾರೆ ಅಂತಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಸುಮಾರು ಜನ ಅಂತೂ ಅವರು ನೋವು, ಅವ್ರ ಕಷ್ಟ ಎಲ್ಲ ಕೇಳ್ತಿದ್ರೆ ನಿಜವಾಗ್ಲೂ ನಮ್ಮ ಕಣ್ಣಲ್ಲೇ ನೀರು ಬರುತ್ತೆ. ರಾಯರೇ, ನಾನು ಇಷ್ಟು ದಿನ ಹೇಗೋ ಇದನ್ನೆಲ್ಲ ನಿಭಾಯಿಸ್ಕೊಂಡು ಬಂದೆ ನಾನು. ಆದರೆ ಇನ್ನು ಮುಂದೆ ನನಗೆ ನಿಭಾಯಿಸೋಕ್ಕಾಗೋದಿಲ್ಲಪ್ಪ. ನನಗೆ ಒಂದು ಸಾವಾದರೂ ಕೊಟ್ಬಿಡು ತಂದೆ. ನನಗೆ ಇನ್ನು ಮುಂದೆ ನನಗೆ ಬದುಕೋ ಆಸೆನೂ ಇಲ್ಲ. ನಿನ್ನ ಅನುಗ್ರಹನೂ ನನಗಾಗಲಿಲ್ಲ. ಆದರೆ ನನಗೆ ಸಾವಾದರೂ ಕೊಡು ತಂದೆ. ಆ ಸಾವು ಕೊಡುವಾಗ ನನಗೆ ಹಿಂಸೆ ಮಾಡಬೇಡ ಭಗವಂತ. ನನಗೆ ಬದುಕೋಕ್ಕೆ ಕಿಂಚಿತ್ತೂ ಆಸೆ ಇಲ್ಲ ತಂದೆ. ಯಾಕೆ ಅಂತಂದರೆ ನನ್ನ ಜೀವನದಲ್ಲಿ ಅಷ್ಟು ಸೋತ್ಬಿಟ್ಟಿದ್ದೀನಿ ತಂದೆ. ರಾಯರಿದ್ದಾರೆ ಅಂತ ರಾಯರನ್ನ ನಂಬಿದೆ ನಾನು. ರಾಯರಿಗೆ ಪೂಜೆ ಮಾಡಿದೆ, ರಾಯರಿಗೆ ಸೇವೆ ಮಾಡಿದೆ. ಆದರೂ ರಾಯರು ನನ್ನ ಕೈ ಹಿಡಿತಿಲ್ಲ. ರಾಯರು ಕರುಣೆ ನನ್ನ ಮೇಲೆ ಸ್ವಲ್ಪನೂ ಇಲ್ಲ ಅಂತ ಸುಮಾರು ಜನ ನೊಂದ್ಕೋತಾ ಇದ್ದೀರಾ. ಏಕೆಂತಂದರೆ ಅವರು ನೋವು ನೋಡ್ತಿದ್ರೆ ನಿಜವಾಗ್ಲೂ ಎಂಥವ್ರ ಕಣ್ಣಲ್ಲೂ ನೀರು ಬರುತ್ತೆ. ಮನಸ್ಸಿಗೆ ಅಷ್ಟು ನೋವಾಗುತ್ತೆ. ಪ್ರತಿಯೊಬ್ಬರು ಮನಸ್ಸಿಗೂ ರಾಯರು ಒಂದೊಂದು ಕಷ್ಟ, ಒಂದೊಂದು ನೋವು ಅಂತ ಇಟ್ಟಿದ್ದಾರೆ ಅಲ್ವಾ. ನೋಡಿ, ಯಾರು ಅಷ್ಟೇ ಇನ್ನೂ ನಮ್ಗೆ ರಾಯರ ಅನುಗ್ರಹ ಆಗಿಲ್ಲ. ನಮಗೆ ತುಂಬಾ ಕಷ್ಟ ಬಂದುಬಿಟ್ಟಿದೆ. ಇನ್ನು ನನ್ನ ಜೀವನದಲ್ಲಿ ಬೆಳಕು ಅನ್ನೋದೇ ಇಲ್ಲ. ನನ್ನ ಜೀವನದಲ್ಲಿ ಕತ್ಲು ಅನ್ನೋದು ಆವರಿಸ್ಬಿಟ್ಟಿದೆ. ನಾನು ಏನು ಮಾಡೋದಕ್ಕೂ ಒಂದು ಆಸಕ್ತಿ ಇಲ್ಲ. ಏನೇ ಒಂದು ಕೆಲಸ ಕೈ ಹಾಕಿದ್ರು ಅದರಲ್ಲೆಲ್ಲ ಸೋಲೆ ಬರ್ತಿದೆ. ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ. ನಾನು ನಂಬ್ಕೊಂಡಿದ್ದವರು ನನ್ನಿಂದ ದೂರ ಆಗ್ತಿದ್ದಾರೆ, ನನಗೆ ಮೋಸ ಮಾಡ್ತಿದ್ದಾರೆ ಅಂತಹ ಸುಮಾರು ಜನ ಅವ್ರ ಕಷ್ಟನೆಲ್ಲ ರಾಯರ ಮುಂದೆ ಹೇಳ್ಕೊತಿದ್ದಾರೆ ಅಲ್ವಾ. ನೋಡಿ, ಯಾರು ಅಷ್ಟೇ ಇನ್ನೂ ನಮಗೆ ರಾಯರ ಅನುಗ್ರಹ ಆಗಿಲ್ಲ, ರಾಯರ ಒಂದು ದೃಷ್ಟಿ ನಮ್ಮ ಮೇಲೆ ಬಿದ್ದಿಲ್ಲ ಅಂತ ನೀವು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನನ್ನ ಜೀವನದಲ್ಲಿ ಕತ್ಲೇ ಆವರಿಸ್ಬಿಟ್ಟಿದೆ. ಇನ್ನು ನನ್ನ ಜೀವನದಲ್ಲಿ ಬೆಳಕು ಅನ್ನೋದೇ ಇಲ್ಲ. ಕತ್ಲಲ್ಲೇ ಮುಳುಗ್ತಾ ಇದ್ದೀನಿ, ಉಸಿರು ಕಟ್ತಾ ಇದ್ದೀನಿ. ನಾನು ಉಸಿರಾಡೋದಕ್ಕೂ ನನಗಾಗ್ತಿಲ್ಲ ಅಂತ ಸುಮಾರು ಜನ ನೋವು ಪಡ್ತಿರ್ತೀರ. ನೋಡಿ, ನೀವು ಅಷ್ಟು ಕಷ್ಟ ಬಂದಿದೆ ಅನ್ನೋ ಟೈಮಲ್ಲಿ ನಿಮ್ಮ ಕಷ್ಟ ಮುಗಿತಾ ಬರ್ತು ಅಂತಲೇ ಒಂದು ಅರ್ಥ. ನಿಮಗೆ ಹೆಚ್ಚೆಚ್ಚು ಕಷ್ಟ ಬರ್ತಿದೆ ಅಂತಂದರೆ ಕಡೆಯಲ್ಲಿ ನಿಮ್ಗೆ ತುಂಬ ಕಷ್ಟ ಬರ್ತಿದೆ, ನಮ್ಗೆ ಉಸಿರಾಡೋದಕ್ಕೂ ಆಗ್ತಿಲ್ಲ, ನಮಗೆ ನಮ್ಮ ಜೀವನದಲ್ಲಿ ಬೆಳಕನ್ನೋದೇ ಇಲ್ಲ ಅಂತ ನೀವು ಅಂತಿದ್ದೀರಾ ಅಂದರೆ ನಿಮ್ಮ ಕಷ್ಟ ಎಲ್ಲ ಮುಗಿತಾ ಬಂತು ಅಂತಲೇ ಅರ್ಥ ಅಲ್ವಾ. ರಾಯರು ನಮ್ಮದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ರಾಯರು ನಮ್ಮ ಮನೆಯಲ್ಲಿದ್ದಾರೆ, ನಾವು ರಾಯರು ಸೇವೆ ಮಾಡ್ತಾಯಿದ್ದೀವಿ ಅಂತಂದರೆ ರಾಯರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ಏಕೆಂತಂದರೆ ರಾಯರು ನಂಬ್ದಂಥವ್ರನ್ನ ಯಾರನ್ನೂ ಅಷ್ಟೇ ರಾಯರು ಬಿಡೋದಿಲ್ಲ. ಏಕೆಂತಂದರೆ ಅವ್ರು ಪಟ್ಟಿದ್ದಂಥ ಕಷ್ಟ ಯಾವ ಶತ್ರುಗಳಿಗೂ ಬೇಡ, ಅಷ್ಟು ಕಷ್ಟಪಟ್ಟರು ರಾಯರು. ಆದರೆ ನಾವು ಕೇಳ್ಕೊತೀವಿ, ರಾಯರೇ ನಮಗಿನ ಜೀವನನೇ ಇಲ್ಲ, ನಮಗೆ ಕುತ್ತಿಗೆಗೆ ಬಂದ್ಬಿಟ್ಟಿದೆ ತಂದೆ ಕಷ್ಟ, ನಮ್ಗೆ ಉಸಿರಾಡೋದಕ್ಕೂ ಆಗ್ತಿಲ್ಲ, ಇನ್ನು ನನ್ನ ಜೀವನ ಇಲ್ಲ ರಾಯರೇ, ನನಗೆ ಸಾವಾದರೂ ಕೊಟ್ಬಿಡಿ ತಂದೆ, ಆ ಸಾವಲ್ಲಾದರೂ ನಾನು ನೆಮ್ಮದಿಯಾಗಿರ್ತೀನಿ ಅಂತ ಸುಮಾರು ಜನ ಅವ್ರ ಕಷ್ಟನೆಲ್ಲ ಹೇಳ್ಕೊತಿದ್ದೀರ. ನೋಡಿ, ಯಾರು ಅಷ್ಟೇ ಇನ್ನು ನನಗೆ ಕಷ್ಟ, ಇನ್ನು ಮುಂದೆ ನನ್ನ ಜೀವನದಲ್ಲಿ ಬೆಳಕಿಲ್ಲ, ಇನ್ನು ಮುಗೀತು ನನ್ನ ಜೀವನ ಸರಿ ಹೋಗೋದಿಲ್ಲ, ನಾನು ನಂಬಿದಂಥವ್ರೆ ನನ್ನ ಕೈ ಬಿಟ್ಬಿಟ್ರು, ನನಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ, ನಾನು ನಂಬಿದಂಥವ್ರು ಸಹ ನನಗೆ ನೋವು ಕೊಟ್ಟು ಹೊರಟೋದ್ರು ಅಂತ ಸುಮಾರು ಜನ ಹೇಳ್ತಾರೆ. ಅಂಥವ್ರ ಮನಸ್ಥಿತಿ ಏನಪ್ಪ ಅಂದರೆ, ದೇವರೇ ನನ್ನ ಕಷ್ಟ ನನ್ನ ಶತ್ರುಗಳಿಗೂ ಬೇಡ ಅಂತ ಬೇಡ್ಕೊತಿರ್ತಾರೆ. ಆದರೆ ನಾವು ಬೇಡ್ಕೊತೀವಲ್ಲ, ನಮ್ಮ ಕಷ್ಟ ನಮ್ಮ ಶತ್ರುಗೂ ಬೇಡ ಅಂತ, ಅಷ್ಟು ಕಷ್ಟ ನಮಗೆ ಬಂದಿದೆ ಅಂತ ಅನ್ಬೇಕಾದ್ರೆ ರಾಯರು ಕಡೆಯಲ್ಲಿ ಕೈ ಹಿಡಿತಾರೆ. ಏಕೆಂತಂದರೆ ಹೆಚ್ಚೆಚ್ಚು ಕಷ್ಟ ನಾವು ಅನುಭವಿಸ್ತಾ ಇದ್ದೀವಿ ಅಂತಂದರೆ ಆಗೋದಿಲ್ಲಪ್ಪ, ನನಗೆ ಉಸಿರಾಡೋಕ್ಕಾಗೋದಿಲ್ಲ ಅಂತ ಅನ್ನೋರಿಗೆ ಕಡೆಯಲ್ಲಿ ರಾಯರು ಕೈ ಹಿಡಿತಾರೆ. ನೋಡಿ, ಮನಸ್ಸಿಗೆ ಯಾರು ಅಷ್ಟೇ ನೋವು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೋಡಿ, ಒಂದನ್ನು ನೀವು ತಲೆಯಲ್ಲಿ ಇಟ್ಕೊಂಬಿಡಿ, ರಾಯರನ್ನ ಪೂಜೆ ಮಾಡ್ತಾಯಿದ್ದೀವಿ, ರಾಯರನ್ನ ನಾವು ಮನಸ್ಸಲ್ಲೇ ನೆನೆಸ್ಕೊಂಡು 24 ಗಂಟೆ ರಾಯರು ಅಂತಲೇ ಇದ್ದೀವಿ ಅಂತಂದರೆ ಖಂಡಿತ ನಿಮ್ಮ ಜೊತೆಯಲ್ಲಿ ರಾಯರು ಇದ್ದೇ ಇರ್ತಾರೆ ಅಲ್ವಾ. ಎಂಥವ್ರಿಗೂ ಸಹ ಕಷ್ಟ ಅನ್ನೋದು ಬಿಟ್ಟಿದ್ದಲ್ಲ. ಎಂಥ ಶ್ರೀಮಂತನಿಗೂ ಸಹ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಹಂಗೆಲ್ಲನೂ ಇರುತ್ತೆ, ಎಲ್ಲ ಸುಖ ವೈಭೋಗ ಹಣ ಆಸ್ತಿ ಎಲ್ಲವೂ ಸಹ ಇರುತ್ತೆ. ಅಂಥವ್ರಿಗೂ ಸಹ ಕಷ್ಟ ಅನ್ನೋದು ಬಿಡೋದಿಲ್ಲ, ಕಷ್ಟ ಯಾರನ್ನೂ ಬಿಡೋದಿಲ್ಲ. ಎಂಥ ದೇವತೆಗಳಿಗೂ ಸಹ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಆವಾಗ ನಾವು ಒಂದು ಪ್ರಾರ್ಥನೆ ಮಾಡ್ಕೋಬೇಕು, ದೇವ್ರುಗಳ್ನ ನೆನೆಸ್ಕೋಬೇಕು. ದೇವರೇ, ಎಷ್ಟು ಕಷ್ಟ ಕೊಡ್ತೀರಾ,
ಇನ್ನೂ ನನ್ನ ಕೈಲಿ ಅನುಭವ್ಸೋಕ್ಕಾಗಲ್ಲ, ಮುಗೀತು ನನ್ನ ಜೀವನ ಅನ್ಬೇಕಾದ್ರೆ ಕಡೆಯಲ್ಲಿ ದೇವ್ರುಗಳು ಬರ್ತಾರೆ. ನಾವು ನಂಬಿದಂಥ ನಮ್ಮ ಮನೆ ದೇವ್ರು ಬರ್ತಾರೆ, ನಮ್ಮ ರಾಯರು ಬರ್ತಾರೆ. ಸುಮಾರು ಜನಕ್ಕೆ ರಾಯರ ಬಗ್ಗೆ ರಾಯರು ಯಾರು ಏನು ಅನ್ನೋದೇ ಗೊತ್ತಿರೋಕ್ಕಿಲ್ಲ. ಅಂಥವ್ರಿಗೆಲ್ಲ ರಾಯರು ಒಂದು ಜೀವನ ಅನ್ನೋದು ಕೊಟ್ಟಿದ್ದಾರೆ, ಒಂದು ಪವಾಡ ಅನ್ನೋದು ಮಾಡಿದ್ದಾರೆ. ಏಕೆಂತಂದರೆ ನಾವು ನೋಡ್ತೀವಲ್ಲ ರಾಯರು ನಂಬಿದಂಥವ್ರು ಹೇಗಿದ್ದಾರೆ ಅಂತ ಅಲ್ವಾ. ಅವ್ರ ಹಿಂದೆ ಏನಕ್ಕೂ ಬೇಡವಾದವರಾಗಿರ್ತಾರೆ, ಆದರೆ ರಾಯರನ್ನ ಒಂದು ಮನಸ್ಸಲ್ಲಿ ನೆನೆಸ್ಕೊಂಡು ರಾಯರು ಪೂಜೆ ಮಾಡ್ತಿದ್ದಾರೆ, ರಾಯರ ಒಂದು ಸೇವೆ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ರಾಯರು ಏನೇನೆಲ್ಲ ಕೊಟ್ಟಿದ್ದಾರೆ. ಅವ್ರಿಗೆ ಸುಮ್ಮನೆ ಅದೆಲ್ಲ ಬರೋದಿಲ್ಲ. ಅವರು ಹೆಚ್ಚೆಚ್ಚು ಕಷ್ಟ ಅನ್ನೋದು ಅನುಭವಿಸಿರ್ತಾರೆ. ಕಷ್ಟ ಅನುಭವಿಸಿದ್ಮೇಲೆ ಸುಖ ಅನ್ನೋದು ಬರೋದು. ಏಕೆ ಅಂತಂದರೆ ಕತ್ಲು ಕಳೆದ್ಮೇಲೆ ತಾನೇ ಬೆಳಕು ಅನ್ನೋದು ಬರೋದು. ನಮಗೆ ಕತ್ಲಾಗಲ್ಲಪ್ಪ, ನಮಗೆ ಯಾವಾಗಲೂ ಬೆಳಕೆ ಇರಬೇಕು ಅಂತಂದರೆ ಆಗೋದಿಲ್ಲ. ಏಕೆ ಅಂತಂದರೆ ಸೂರ್ಯ ಚಂದ್ರ ಅಂತ ಇಬ್ಬರು ಇದ್ದೇ ಇರ್ತಾರೆ. ಇಬ್ಬರು ಅವ್ರವರು ಕಾಲದಲ್ಲಿ ಯಾವುದ್ಯಾವುದು ಒಂದು ಅನುಗ್ರಹ ಮಾಡಬೇಕೋ ಅದನ್ನು ಮಾಡ್ತಾ ಇರ್ತಾರೆ. ಚಂದ್ರ ಕತ್ಲನ್ನು ಕೊಟ್ಟರೆ ಸೂರ್ಯ ಬೆಳಕನ್ನು ಕೊಡ್ತಾನೆ ಅಲ್ವಾ. ಆ ಚಂದ್ರ ಸೂರ್ಯರಿಗೂ ಸಹ ಗ್ರಹಣ ಅನ್ನೋದು ತಪ್ಪೋದಿಲ್ಲ ಅಲ್ವಾ. ನಾವು ಇದೊಂದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಮನುಷ್ಯರಾದವ್ರಿಗೆ ನಾವು ಇಷ್ಟು ಕಷ್ಟ ಬಂತು ಅಂತ ನಾವು ಅಂದ್ಕೋತೀವಿ ಅಂದಮೇಲೆ ಸೂರ್ಯ ಚಂದ್ರದಿರ್ಗೆ ಗ್ರಹಣ ಅನ್ನೋದು ಒಂದು ಆವರಿಸುತ್ತಲ್ಲ ಅಲ್ವಾ. ದೇವತೆಗಳಿಗೇನೆ ಗ್ರಹಣ ಅನ್ನೋದು ಬಿಡೋದಿಲ್ಲ, ಅವ್ರಿಗೇನೆ ಸುತ್ತಾಕೊಳ್ಳೋ ಅಂಥದ್ದು. ಅಂಥವ್ರೆ ಹೆಚ್ಚೆಚ್ಚು ಕಷ್ಟ ಅನುಭವಿಸಿದ್ರು ಅಂತಂದಮೇಲೆ ನಮ್ಮ ಕಷ್ಟ ಎಲ್ಲ ಯಾವ ಲೆಕ್ಕ. ಏಕೆ ಅಂತಂದರೆ ನಮಗೆ ಕಷ್ಟ ಅಂತ ಕೂಗೋದಕ್ಕೆ ದೇವ್ರುಗಳಿದ್ದಾರೆ. ಅಪ್ಪ ಕಷ್ಟ ನನಗಿನ್ನು ತಡೆಯೋಕ್ಕಾಗಲ್ಲ, ನನ್ನ ಜೀವನ ಇನ್ನು ಮುಗೀತು, ನನ್ನ ಜೀವನದಲ್ಲಿ ಇನ್ನು ಬೆಳಕೇ ಇಲ್ಲ ಅಂತ ಅಂತೀವಲ್ಲ ನಾವು, ಅವಾಗ ಸಹ ಬೆಳಕಾಗಿ ಬರ್ತಾರೆ ದೇವ್ರುಗಳು. ನಮ್ಮನ್ನ ತೀರಾ ನೆಲಕ್ಕೆ ಬೀಳೋ ತಕ್ಕ ಬಿಡೋದಿಲ್ಲ. ಏಕೆಂತಂದರೆ ನೆಲಕ್ಕೆ ಬಿದ್ದಾಗಲೂ ಸಹ ಭೂಮಿ ತಾಯಿ ಅನ್ನೋಳು ಒಬ್ಳು ಇರ್ತಾಳೆ, ಆ ಭೂಮಿ ತಾಯಿ ಕಾಪಾಡ್ತಾಳೆ. ತೀರಾ ನಾವು ಭೂಮಿ ಒಳಕ್ಕೆ ಹೋಗೋ ಥರ ಮಾಡೋದಿಲ್ಲ. ಭೂಮಿ ತಾಯಿ ಅನ್ನೋಳು ಒಬ್ಳು ಇರ್ತಾಳೆ, ಅವಳು ಮಡಿಲಿಗೆ ಹಾಕ್ಕೋತಾಳೆ, ನಮ್ಮನ್ನು ಕಾಪಾಡ್ತಾಳೆ. ರಾಯರು ಬರ್ತಾರೆ, ಆಮೇಲೆ ನಮ್ಮ ಕಷ್ಟನೆಲ್ಲ ದೂರ ಮಾಡೋದಕ್ಕೆ ರಾಯರು ಬರ್ತಾರೆ ಅಲ್ವಾ. ಸುಮಾರು ಜನ ತುಂಬ ಮನಸ್ಸಲ್ಲಿ ನೋವಿರೋರು ಹೇಳ್ತೀರಾ, ನಿಮಗೇನು ನೀವು ಸಮಾಧಾನ ಹೇಳ್ತೀರಾ, ಆದರೆ ಕಷ್ಟಪಡೋರು ನಾವು, ನಮಗೆ ಗೊತ್ತಿರುತ್ತೆ ನಾವೆಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂತ. ಅಮ್ಮ ಒಂದು ಕಾಲದಲ್ಲಿ ನಾನು ತುಂಬ ಅಂದರೆ ತುಂಬ ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ. ಏಕೆಂತಂದರೆ ಅಂಥ ಟೈಮಲ್ಲಿ ನಾನು ಸಾವನ್ನ ನಿರೀಕ್ಷೆ ಮಾಡಲಿಲ್ಲ. ಏಕೆಂತಂದರೆ ಜನ ಕೊಟ್ಟಿದ್ದ ನೋವು ತಡೆಯೋಕ್ಕಾಗ್ದಿರ ನಾನು ಸಾವಿನ ಬಾಗಿಲು ತಟ್ಟಿದ್ದಂಥದ್ದು. ಆದರೆ ದೇವರು ನನಗೆ ಕಷ್ಟ ಕೊಡಲಿಲ್ಲ, ಜನ ಕೊಟ್ಟರು ನನಗೆ ಅಲ್ವಾ. ಆ ಜನ ಕಷ್ಟ ಕೊಡಬೇಕಾದ್ರೂ ದೇವರು ನನ್ನ ಕೈ ಹಿಡ್ದು ಕಾಪಾಡಿದ್ರು. ನಿನಗೆ ಯಾವ ಜನ ಮೋಸ ಮಾಡಿದ್ದಾರೋ, ಯಾರು ನಿನ್ಗೆ ಅನ್ಯಾಯ ಮಾಡಿದ್ದಾರೋ, ಯಾರು ನಿನ್ನ ಒಂಟಿ ಮಾಡಿದ್ದಾರೋ, ಯಾರು ನಿನ್ನ ಬೀದಿಗೆ ತಂದಿದ್ದಾರೋ ಅವ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡಬೇಡ. ಅವ್ರು ಎಷ್ಟು ಕಷ್ಟ ಕೊಟ್ಟರು ಕಡೆಯಲ್ಲಿ ನಾನಿರ್ತೀನಿ ಅಂತ ದೇವತೆಗಳು ಹೇಳ್ತಾರೆ ಅಲ್ವಾ. ನಾವು ಸುಮ್ಮನೆ ದೇವ್ರುಗಳನ್ನ ನಾವು ಪೂಜೆ ಮಾಡೋದಿಲ್ಲ. ಏಕೆ ಅಂತಂದರೆ ನಮ್ಮ ಕಷ್ಟ ನಷ್ಟ ಏನೇ ಇದ್ದರೂ ದೂರ ಮಾಡೋದೇ ದೇವ್ರುಗಳಲ್ವಾ. ಸುಖ ಬಂದಾಗ ನಾವು ಅದನ್ನೆಲ್ಲ ಏನೂ ಯೋಚನೆ ಮಾಡೋದಿಲ್ಲ, ನಾವಾಗ ಅಂದ್ಕೊಳ್ಳೋದೇ ಇಲ್ಲ. ದೇವರೇ ನನಗೇಂತ ನೀನು ಸುಖ ಕೊಟ್ಟಿದ್ಯಾ, ನನಗೇಂತ ನೀನು ಕಷ್ಟ ಕೊಡ್ತಾಯಿಲ್ಲ ಅಂತ ನಾವು ಆ ರೀತಿ ಕೇಳೋದಿಲ್ಲ ನಾವು. ಆದರೆ ಕಷ್ಟ ಬರ್ತಿದ್ದಾಗೆ ದೇವ್ರ ಹತ್ರ ಕೂತ್ಕೊಂಡು ನಾವು ನಮ್ಮ ಕಷ್ಟನೆಲ್ಲ ಹೇಳ್ಕೊತೀವಿ, ದೇವರೇ ಏಂತ ನೀವು ನಮ್ಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೀರಾ ಅಂತ. ಆದರೆ ನಾವು ಸ್ವಾರ್ಥಿಗಳಲ್ವಾ. ಕಷ್ಟ ಬಂದಾಗ ದೇವ್ರ ಕಾಲು ಹಿಡಿತೀವಿ. ಅದೇ ಒಂದು ಸುಖ ಅನ್ನೋದು ಬಂದಾಗ ನಾವು ದೇವರಲ್ಲಿ ಏನೇನೂ ಸಹ ಕೇಳೋದಿಲ್ಲ. ಏಕೆಂತಂದರೆ ದೇವರು ಕೊಟ್ಟಿರ್ತಾರಲ್ಲ ಅದನ್ನು ನಾವು ಅನುಭವಿಸ್ತಾ ಹೋಗ್ತೀವಿ. ಅದಕ್ಕೆ ಹೇಳೋದು ಕಷ್ಟ ಸುಖ ಎರಡೂ ಬೇವು ಬೆಲ್ಲ ಅಂತ. ನಾವು ವರ್ಷಕ್ಕೊಂದ್ಸತಿ ಬೇವು ಬೆಲ್ಲ ಏನು ಕೇಳಿ ತಿನ್ನೋದು, ಬರೀ ಸಿಹಿನೇ ತಿನ್ನಲ್ಲ, ಬೇವು ಬೆಲ್ಲ ಎರಡೂ ಸೇರಿಸಿ ತಿನ್ನೋದು. ಯಾಕೇಳಿ ಕಷ್ಟ ಸುಖ ಸಮಾನತೆಯಲ್ಲಿ ಬರಲಿ, ಸಮವಾಗಿ ಕಷ್ಟ ಸುಖ ಬರಬೇಕು. ಒಬ್ಬ ಮನುಷ್ಯ ಅಂತ ಹುಟ್ಟಿದ ಮೇಲೆ ಕಷ್ಟನೂ ಪಡಬೇಕು, ಅದ್ರ ಜೊತೆ ಸುಖನೂ ಅನ್ನೋದು ಸಹ ದೇವ್ರು ಕೊಡ್ತಾರೆ. ಏಕೆಂತಂದರೆ ಕಷ್ಟ ನಾವು ಪಡ್ತೀವಿ, ಸುಖನೂ ನಾವೇ ಪಡೋದು ಅಲ್ವಾ. ಕಷ್ಟ ನಾವು ಪಡಬೇಕಾದ್ರೆ ನಮಗೆ ಸುಖ ಅನ್ನೋದು ದೇವ್ರು ಕೊಟ್ಟಾಗ ನನಗೆ ಸುಖ ಬೇಡ ಅಂತ ನಾವು ಬೇರೆಯವ್ರಿಗೆ ಕೊಡ್ತೀವ? ಇಲ್ಲ ಕೊಡೋದಿಲ್ವಲ್ಲ. ಹಾಗೆ ಕಷ್ಟ ಸುಖ ನಮ್ಮ ಜೀವನದಲ್ಲಿ ಏನು ಬರುತ್ತೋ ಅದನ್ನೆಲ್ಲ ನಮ್ಮ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ನಾವು ಅನುಭವಿಸ್ಲೇಬೇಕಾಗುತ್ತೆ. ಏಕೆಂತಂದರೆ ಒಂದು ಸಮಸ್ಯೆ ಇದೆ ಅಂತಂದರೆ ಅದಕ್ಕೆ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಪರಿಹಾರನೇ ಇಲ್ಲದಿರೋ ಅಂಥ ಸಮಸ್ಯೆ ಯಾವುದೂ ಇರೋದಿಲ್ಲ. ಒಂದು ಸಮಸ್ಯೆ ಇದೆ ಅಂತಂದರೆ ಅದಕ್ಕೆ ಒಂದು ಪರಿಹಾರ ಅನ್ನೋದು ದೇವರು ಇಟ್ಟಿರ್ತಾರೆ.
ನಮಗೆ ಕಷ್ಟ ಕೊಡೋದಕ್ಕೆ ಮುಂಚೆ ದೇವರು ಯೋಚನೆ ಮಾಡಿ ಕಷ್ಟ ಕೊಡೋದು. ಯಾಕೆಂತಂದರೆ ಇಷ್ಟು ದಿನ ನೀನು ಇಂತಿಂಥ ಕಷ್ಟ ಅನುಭವಿಸ್ಬೇಕು, ನೀನು ಇಂತಿಂಥವ್ರ ಕೈಲಿ ನೀನು ಅವಮಾನ ಪಡಬೇಕು, ಇಂತಿಂಥ ಟೈಮಲ್ಲಿ ನೀನು ಕಣ್ಣೀರು ಹಾಕಬೇಕು, ಇಂಥವ್ರಿಂದ ನೀನು ಅವಮಾನ ಪಡಬೇಕು ಅಂತ ಹೇಳಿ ಕಳಿಸ್ತಾರೆ ದೇವರು. ಆದರೆ ನೀನು ಅದನ್ನೆಲ್ಲ ಮುಗಿಸಿದ ನಂತರ ನಿನಗೆ ಒಂದು ಸುಖ ಅನ್ನೋದು ಬರುತ್ತೆ, ನಿನಗೆ ನಾನು ಒಂದು ಅನುಗ್ರಹ ಅಂತ ಮಾಡ್ತೀನಿ ಅಂತ ದೇವರು ನಮ್ಗೆ ಕಷ್ಟ ಕೊಡೋದಕ್ಕೆ ಮುಂಚೆನೇ ಈ ಟೈಮಲ್ಲಿ ನೀನು ಇದೆಲ್ಲ ಅನುಭವಿಸ್ಬೇಕು ಅಂತ ಕೇಳ್ಕೊತಾರೆ. ನಾವು ಸುಖನ ಹೇಗೆ ಸ್ವೀಕಾರ ಮಾಡ್ತೀವೋ ಕಷ್ಟನೂ ಅದೇ ರೀತಿ ನಾವು ಸ್ವೀಕಾರ ಮಾಡಬೇಕು. ಕಷ್ಟಗಳಿಗೆ ಹೇಳಬೇಕು, ಕಷ್ಟನ ಎದುರಿಸ್ಬೇಕು. ನಾವು ಕಷ್ಟ ಅಂತ ಅಂದ್ಬಿಟ್ಟು ನಾವು ಬೇರೆ ರೀತಿಯೆಲ್ಲ ಯೋಚನೆ ಮಾಡೋದಕ್ಕೆ ಹೋಗಬಾರ್ದು ಅಲ್ವಾ. ಕಷ್ಟ ಬಂದಾಗ ನಾವು ಹೆಚ್ಚೆಚ್ಚು ದೇವ್ರುಗಳನ್ನ ನೆನೆಸ್ಕೋಬೇಕು. ಅದರಲ್ಲೂ ನಮ್ಮ ರಾಯರು ಅಂತಂದರೆ ಕಾಮಧೇನು, ಕಲ್ಪವೃಕ್ಷ, ಕರುಣಾಮಯಿ ನಮ್ಮ ರಾಯರು. ನಾವೇನಾರ ಕೇಳಿದ ತಕ್ಷಣ ಥಟ್ಟಂದು ಒಂದು ಅನುಗ್ರಹ ಅಂತ ಮಾಡ್ತಾರೆ. ಆದರೆ ನಾವು ಪಾಪಕರ್ಮ ಅನ್ನೋದು ಮಾಡಿರ್ತೀವಲ್ವ, ನಮ್ಗೆ ಗೊತ್ತಿಲ್ದಿರೋ ಒಂದು ಪಾಪಕರ್ಮ ಅನ್ನೋದು ಮಾಡಿರ್ತೀವಲ್ವ, ಅದನ್ನೆಲ್ಲ ನಾವು ತೀರಿಸ್ಲೇಬೇಕಲ್ವ. ಬರೀ ಸಿಹಿನೇ ತಿಂದ್ಬಿಟ್ರೆ ನಾವು ಕಹಿ ತಿನ್ನೋದು ಯಾರು? ಕಹಿ ಸಿಹಿ ಎರಡು ನಮ್ಮ ಜೀವನದಲ್ಲಿ ಎರಡು ಭಾಗಗಳದು ಅಲ್ವಾ. ತುಂಬ ಜನಕ್ಕೆ ಮನೆಯಲ್ಲಿ ಸಮಸ್ಯೆ ಇದೆ ಅಲ್ವಾ. ಪ್ರತಿಯೊಬ್ಬರು ನನಗೆ ನಿಮ್ಮ ಸಮಸ್ಯೆನೆಲ್ಲ ಹೇಳ್ತಾ ಇದ್ದೀರಾ, ನಿಮ್ಮ ಸಮಸ್ಯೆಗಳನ್ನೆಲ್ಲ ನಾನು ನೋಡ್ತಿದ್ರೆ ಕೇಳ್ತಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ನಾನು ರಾಯರ ಮುಂದೆ ಕೂತ್ಕೊಂಡು ನಾನು ಅದನ್ನೇ ಕೇಳೋದು, ಅಪ್ಪ ಅವ್ರು ಇನ್ನೂ ಎಷ್ಟು ದಿನ ಕಷ್ಟ ಅನುಭವಿಸ್ಬೇಕು, ಎಷ್ಟು ದಿನ ನೋವು ಪಡಬೇಕು, ಇನ್ನೂ ಎಷ್ಟು ಜನಗಳ ಕೈಲಿ ಅವಮಾನ ಪಡಬೇಕು ತಂದೆ. ಅವರ ಜೀವನ ಒಂದು ಸರಿ ಮಾಡು ನೀನು. ನನ್ನ ಗಂಡ ಇಲ್ಲ, ನನ್ನ ಗಂಡ ಬಿಟ್ಟು ಬೇರೆಯವ್ರ ಹತ್ರ ಹೋಗಿದ್ದಾರೆ, ಅವರು ನನ್ನ ಹುಡಿಕೊಂಡು ಬರಬೇಕು. ನನ್ನ ಮಕ್ಕಳು ತಬ್ಲೆ ಆಗಿದ್ದಾರೆ, ನಾನು ತಬ್ಲೆ ಆಗಿದ್ದೀನಿ, ನನ್ನ ಮಕ್ಕಳಿಗೆ ನನಗೆ ಯಾರು ದಿಕ್ಕು ಅಂತ ಕೇಳ್ತಿದ್ದಾರೆ. ಅಂಥವ್ರಿಗೆ ನೀನು ಒಂದು ಒಳ್ಳೆ ಅನುಗ್ರಹ ಮಾಡಬೇಕಲ್ವಪ್ಪ. ಸರಿ, ಅವ್ರ ಕಷ್ಟನೇ ಪಡಬೇಕಪ್ಪ ಜೀವನದುದ್ದಕ್ಕೂ. ಅವ್ರಿಗೆ ಸಿಹಿ ಅನ್ನೋದು ಇಲ್ವಾ ತಂದೆ, ಒಂದು ಸುಖ ಅನ್ನೋದು ಇಲ್ವಾ ಭಗವಂತ? ನೋಡಪ್ಪ, ಒಂದು ಮನೆ ಅಂತಂದಮೇಲೆ ಗಂಡ ಹೆಂಡತಿ ಮಕ್ಕಳು ಅಲ್ವಾ, ಇದಿದ್ರೇ ಒಂದು ಸಂಸಾರ ಅಂತ ಅನ್ಸ್ಕೊಳ್ಳೋದು. ಅದರಲ್ಲಿ ಒಬ್ಬರು ಇಲ್ಲ ಅಂತಂದರೆ ಅದು ಸಂಸಾರ ಅನ್ಸ್ಕೊಳ್ಳಲ್ಲ. ಯಾಕೆ ಅಂತಂದರೆ ಅವರು ನಮ್ಮಿಂದ ದೂರ ಆದರು ಅಂತಂದರೆ ಅವರಿಗೆ ಆಗೋವಂಥ ನೋವೇನು? ಅವರು ಸುಮಾರು ಜನ ಆ ರೀತಿ ಕಷ್ಟ ಅನುಭವಿಸ್ತಿದ್ದಾರೆ ತಂದೆ. ಯಾರಿಗೂ ಅಷ್ಟೇ, ಗಂಡ ಹೆಂಡ್ತಿನ ಮೇಲೆ ಎರಡು ಕಣ್ಗಳಿದ್ದಾಗೆ, ಎರಡು ಕೈ ಇದ್ದಾಗೆ. ಅದರಲ್ಲಿ ಒಂದು ಕಣ್ಣಿಗೆ ಏನಾದರೂ ನೋವಾದರೂ ಯಾರೂ ತಡ್ಕೊಳ್ಳೋದಿಲ್ಲ, ಇಲ್ಲ ಒಂದು ಕೈಗೆ ನೋವಾದ್ರೂ ಯಾರೂ ತಡ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ. ನಾನು ಒಂದು ಕಣ್ಣು ಕೊಡ್ತೀನಿ, ಇಲ್ಲ ಒಂದು ಕೈ ಕೊಡ್ತೀನಿ ಅಂತ ನೀನು ಹೇಗಪ್ಪ ಹೇಳ್ತೀಯ ನೀನು? ಒಬ್ಬ ಮನುಷ್ಯನಿಗೆ ಎರಡು ಕೈ, ಎರಡು ಕಾಲು, ಎರಡು ಕಣ್ಣು ಎಷ್ಟು ಮುಖ್ಯನೋ ಒಂದು ಹೆಣ್ಣಿಗೆ ಗಂಡ ಅನ್ನೋದು ಅಷ್ಟೇ ಮುಖ್ಯ ಅಲ್ವಾ ಅಪ್ಪ? ನೀನು ಇದನ್ನೆಲ್ಲ ದೂರ ಮಾಡಬೇಕು ತಂದೆ. ಅವ್ರ ಅಳಲನ್ನೆಲ್ಲ ನೀನು ಒರೆಸ್ಬೇಕು ಭಗವಂತ, ಅವ್ರ ಕಣ್ಣೀರು ಒರೆಸ್ಬೇಕು ನೀನು. ನೊಂದಂಥ ಮನಸ್ಸಿಗೆ ನೀನು ಸಮಾಧಾನ ಹೇಳಬೇಕು ಅಲ್ವಾ. ಅವರು ರಾಯರ ಪೂಜೆ ಮಾಡ್ತಾಯಿದ್ದೀವಿ, ಸುಮಾರು ವರ್ಷದಿಂದ ನಾವು ರಾಯರ ಪೂಜೆ ಮಾಡ್ತಾಯಿದ್ದೀವಿ, ಆದರೂ ರಾಯರು ನಮಗೆ ಅನುಗ್ರಹ ಮಾಡ್ತಿಲ್ಲ ಅಕ್ಕ. ನಾವು ರಾಯರ ಪೂಜೆ ಮಾಡಿದಷ್ಟು ಕಷ್ಟನೇ ಜಾಸ್ತಿ ಬರ್ತಿದೆ ಅಕ್ಕ ಅಂತ ಅವ್ರು ಹೇಳ್ತಿದ್ದಾರೆ. ಯಾಕಪ್ಪ? ಏಕೆ ಅವ್ರ ಕಷ್ಟನೇ ಅನುಭವಿಸ್ಬೇಕಾ? ಅವ್ರ ಜೀವನದಲ್ಲಿ ಸುಖ ಅನ್ನೋದು ಅವ್ರ ಹಣೆಯಲ್ಲೇ ಬರ್ದಿಲ್ವಾ ತಂದೆ? ಇಲ್ಲ, ನೀನು ಸುಖ ಅನ್ನೋದು ಕೊಟ್ಟೇ ಕೊಡ್ತೀಯ. ಯಾಕೆ ಅಂತಂದರೆ ನಮ್ಮ ರಾಯಪ್ಪ ಬೇಡಿದಂಥವ್ರಿಗೆ ವರ ಕೊಡೋ ಕಾಮಧೇನು ಕಲ್ಪವೃಕ್ಷ ನನ್ನಪ್ಪ ಅಲ್ವಾ. ನಿನ್ನ ಕಷ್ಟ ಏನಿದೆ ಅದು ನೀನು ಅನುಭವಿಸು, ಕಡೆಯಲ್ಲಿ ನಾನು ಕೈ ಹಿಡಿತೀನಿ ಅಂತ ಅವ್ರಿಗೊಂದು ಒಳ್ಳೆ ಸೂಚನೆ ಕೊಡು. ಅವರು ಅಷ್ಟು ಕಷ್ಟಪಡ್ತಿರ್ತಾರಲ್ಲ, ಆ ಟೈಮಲ್ಲಿ ನೀನು ಅವ್ರ ಜೊತೇಲಿರು, ಅವ್ರ ಮನಸ್ಸಿಗೆ ಒಂದು ಸಮಾಧಾನ ಕೊಡು ನೀನು ಅಲ್ವಾ. ಅವರು ದಾರಿಗೆ ಒಂದು ದಾರಿದೀಪ ಆಗುತ್ತಂದೆ ನೀನು. ನೊಂದವ್ರ ಕಣ್ಣೀರು ಒರೆಸು ನನ್ನಪ್ಪ ನೀನು ಇಷ್ಟೊಂದು ಮೌನವಾಗಿದ್ಬಿಟ್ರೆ ಕೆಲವು ಜನಕ್ಕೆ ಉಸಿರಾಡೋಕ್ಕಾಗೋದಿಲ್ಲ. ನಾವು ಹೇಳ್ತೀವಿ ಸಮಾಧಾನ ಮಾಡ್ಕೊಳ್ಳಿ, ನೋಡಿ ನಿಮ್ಮ ಕಷ್ಟ ಏನಿದೆ ಅದನ್ನೆಲ್ಲ ರಾಯರ ಮೇಲೆ ಹಾಕಿ ಅಂತ ನಾವೊಂದು ಸಮಾಧಾನದ ಮಾತು ಹೇಳ್ತೀವಿ. ಆದರೆ ಕಷ್ಟಪಡೋರಿಗೆ ಗೊತ್ತಿರುತ್ತೆ ತಂದೆ, ಅವ್ರಿಗೆ ಕಷ್ಟಪಡೋರಿಗೆ ಉಸಿರಾಡೋದಕ್ಕೂ ಆಗೋದಿಲ್ಲ. ಮುಂದೆ ದಾರಿನೂ ಸಹ ಮುಚ್ಚೋಗಿರುತ್ತೆ, ಅವ್ರಿಗೆ ದಾರಿನೇ ಇರೋದಿಲ್ಲ. ಅವ್ರಿಗೆ ಈಗೊಂದು ಕತ್ಲೆ ಮನೆಯಲ್ಲಿ ಅವ್ರನ್ನ ಕೂಡಾಕ್ಬಿಟ್ಟು ಕಿಟಕಿ ಬಾಗಿಲು ಎಲ್ಲ ಹಾಕ್ಬಿಟ್ಟು ಒಂದು ಬೆಳಕನ್ನೋದು ಇರೋದಿಲ್ವಲ್ಲ, ಅಂಥ ಮನೆಯಲ್ಲಿ ಕೂಡಾಕ್ಬಿಟ್ರೆ ಅವ್ರು ಎಷ್ಟು ದಿನ ಅಂತ ಇರ್ತಾರೆ? ಎಷ್ಟು ದಿನ ಅಂತ ಅವರು ಕತ್ಲಲ್ಲೇ ಕಳಿಬೇಕು ಅವರು ಅಲ್ವಾ. ಕಡೆ ಟೈಮಲ್ಲಿ ಉಸಿರು ಕಟ್ಕೊಂಡು ಸತ್ತೋಗ್ತಾರೆ ತಂದೆ. ಆ ಉಸಿರು ಕಟ್ಕೊಂಡು ಅವ್ರು ಇನ್ನೇ ನನ್ನ ಜೀವ ಹೋಯ್ತು ಅನ್ನೋ ಟೈಮಲ್ಲಿ ನೀನು ಹೋಗಬೇಕು, ನೀನು ಕಾಪಾಡಬೇಕು. ನೀನು ಕಷ್ಟ ಕೊಡಬೇಡ ಅಂತ ಹೇಳಲ್ಲ, ಆ ಕಷ್ಟದ ಜೊತೆಲೂ ನೀನು ಇರಬೇಕು ತಂದೆ. ನೊಂದವ್ರ ಮನಸ್ಸಲ್ಲಿ ನೀನಿರಬೇಕು, ನೊಂದವ್ರ ಮನೇಲಿ ನೀನಿರಬೇಕು
ರಾಯಪ್ಪನ ಯಾರು ಅಷ್ಟೇ ಇನ್ಮೇಲೆ ರಾಯರನ್ನ ಪೂಜೆ ಮಾಡ್ತಾ ಇದ್ದೀವಿ, ನಮಗೆ ಕಷ್ಟ ಬರ್ತಿದೆ ಅಂತ ಯಾರು ಅನ್ನಬಾರ್ದು. ನಮ್ಮ ರಾಯಪ್ಪನ ಯಾರು ತಪ್ಪು ತಿಳ್ಕೊಬಾರ್ದು ಅಲ್ವಾ. ರಾಯರು ನಮಗೇನು ಮಾಡ್ತಾ ಇಲ್ಲ, ನಮಗೇನು ಒಳ್ಳೇದು ಮಾಡ್ತಾ ಇಲ್ಲ, ಮತ್ತು ಏನಕ್ಕೆ ನಾವು ರಾಯರನ್ನ ಪೂಜೆ ಮಾಡಬೇಕು? ಸುಮ್ಮನೆ ವ್ಯರ್ಥ ನಾವು ಪೂಜೆ ಮಾಡ್ತಾ ಇರೋದು, ನಮ್ಮ ಟೈಮ್ ವೇಸ್ಟು ಅಂತ ಕೇಳ್ತಿದ್ದಾರೆ. ಅಪ್ಪ ಇದನ್ನೆಲ್ಲ ನಿನಗೆ ಈ ಥರ ಅಂತಿದ್ದಾರಲ್ಲ, ನಮ್ಗೆ ಅದನ್ನು ಕೇಳಿಸ್ಕೊಳಕ್ಕಾಗಲ್ಲ ತಂದೆ, ನಮಗೆ ಬೇಜಾರಾಗುತ್ತೆ. ನೀನು ಅಂಥವ್ರಿಗೆ ಒಂದು ಅನುಗ್ರಹ ಮಾಡಬೇಕು, ಅಂಥವ್ರಿಗೆ ನೀನು ಒಳ್ಳೇದು ಮಾಡಬೇಕು. ನೀನು ನಮ್ಮ ರಾಯಪ್ಪ ಯಾರಿಗೂ ಒಳ್ಳೇದು ಮಾಡ್ತಾ ಇಲ್ಲ, ಕೆಟ್ಟದೇ ಮಾಡ್ತಿದ್ದಾರೆ ಅಂತ ಯಾರ ಬಾಯಲ್ಲೂ ಬರಬಾರ್ದಪ್ಪ. ಏಕೆ ಅಂತಂದರೆ ರಾಯರನ್ನ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಸಹ ನಂಬ್ತಿದ್ದಾರೆ ಅಲ್ವಾ. ಮೂಲೆ ಮೂಲೆಯಲ್ಲೂ ಸಹ ಅಷ್ಟು ಜನ ಬರ್ತಿದ್ದಾರೆ ನಿನ್ನ ಮಠಕ್ಕೆ, ನಿನ್ನ ಸನ್ನಿಧಾನಕ್ಕೆ. ಯಾವ ದೇವಸ್ಥಾನಗಳಲ್ಲೂ ಅಷ್ಟು ಜನ ಸಾಗರ ಎಲ್ಲೂ ಇರೋದಿಲ್ಲ ತಂದೆ. ನಾನು ನೋಡಿದ ಮಟ್ಟಿಗೆ ಯಾವ ದೇವಸ್ಥಾನಗಳಲ್ಲೂ ಅಷ್ಟು ಜನ ಇರೋದಿಲ್ಲ. ಆದರೆ ನಿನ್ನ ಮಠದಲ್ಲಿ ಪ್ರತಿದಿನ, ಗುರುವಾರ ಅಂತಲ್ಲ, ಪ್ರತಿದಿನ ಅಷ್ಟು ಜನ ಇರ್ತಾರೆ ಭಗವಂತ. ಏನು ಕೇಳು ಅಷ್ಟು ಜನ ನೀನು ನುಡಿಕೊಂಡು ಬರೋದು. ನಮ್ಮ ರಾಯಪ್ಪ ನಮಗೆ ಒಳ್ಳೇದು ಮಾಡ್ತಾರೆ, ನಮ್ಮ ಕಷ್ಟನೆಲ್ಲ ದೂರ ಮಾಡ್ತಾರೆ. ನಾವು ಎಲ್ಲ ದೇವಸ್ಥಾನಕ್ಕೂ ಹೋದ್ವಿ, ಎಲ್ಲರ ದೇವ್ರ ಮುಂದೆನೂ ಕೈ ಚಾಚಿ ಬೇಡಿದ್ವಿ, ಯಾವ ದೇವ್ರುಗಳು ನಮ್ಗೆ ಒಳ್ಳೇದು ಮಾಡಲಿಲ್ಲ. ರಾಯರನ್ನ ನಂಬಿದ್ರೆ, ರಾಯರನ್ನ ಪೂಜೆ ಮಾಡಿದ್ರೆ ನಮಗೇನಾದರೂ ಸ್ವಲ್ಪನಾದರೂ ನಮ್ಗೆ ಅನುಗ್ರಹ ಮಾಡ್ತಾರೇನೋ ಅಂತ ನಾವು ರಾಯರನ್ನ ನಂಬ್ಕೊಂಡು ನಾವು ಬಂದ್ವಿ ನಾವು. ಆದರೆ ರಾಯರು ಸಹ ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟಿದ್ದಾರೆ. ನಮ್ಮ ಭಾಗಕ್ಕೆ ರಾಯರೇ ಇಲ್ಲ ಅಂತಿದ್ದಾರೆ. ರಾಯರೇ ಇಲ್ಲ ಅಂತ ಯಾರ ಬಾಯಲು ಬರಬಾರ್ದಪ್ಪ. ಅವ್ರ ಜೀವನ ಉದ್ಧಾರ ಮಾಡು, ಅವ್ರ ಬಾಳನ್ನ ಹಸಿರಾಗಿ ಮಾಡು. ಯಾರು ಕಷ್ಟದಲ್ಲಿದ್ದಾರೆ ಅವ್ರ ಬಾಳಿಗೆ ಒಂದು ದಾರಿದೀಪ ಆಗು ಭಗವಂತ. ಇನ್ನು ನಮ್ಮ ಜೀವನನೇ ಇಲ್ಲ, ಜೀವನ ಮುಗೀತು ಅನ್ನೋರಿಗೆ ನೀನು ಜೀವನ ಕೊಡಬೇಕು. ಕೆಳಗೆ ಬಿದ್ದಿರೋರನ್ನ ಕೈ ಹಿಡಿದು ಮೇಲೆ ಎತ್ತಬೇಕು ಅಲ್ವಾ. ನಮ್ಮ ರಾಯಪ್ಪ ಅಂತಂದರೆ ಮಾಡ್ತೀರಾ ನೀವು, ಖಂಡಿತ ಮಾಡ್ತೀರಾ ನೀವು. ಕಷ್ಟದಲ್ಲಿರೋರ ಜನಕ್ಕೆ ನೀವು ಕೈ ಹಿಡಿತೀರಾ ಅನ್ನೋದೊಂದು ನಂಬಿಕೆ ನನಗಿದೆ ಭಗವಂತ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊತೀನಿ.